Hi guys, welcome back to the channel. So finally ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಎಲಿಮಿನೇಷನ್ ಚೇಂಬರ್ ಕೂಡ ಮುಗ್ದಿದೆ. ಅಂಡ್ ಡಬ್ಲ್ಯೂ ಅವರು ತುಂಬಾನೇ ಪ್ಲಾನ್ಸ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಏನೇನೈತಿ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಪೂರ್ತಿ ಕೇಯಾಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಶೋ ಪ್ರಾರಂಭ ಆಗಿ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇ ಯಾರ ಒಬ್ರು ಆಂಬ್ಯುಲೆನ್ಸ್ ಅಲ್ಲಿ ಇದ್ದಾರೆ ಅಂಡ್ ಅವ್ರ ಹತ್ರ ನಮ್ಮ ಜೇಕಬ್ ಫಾರ್ಟ್ ಅವರು ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇದೇನಾಯ್ತು ಗುರು, ನಾನೇನಾದ್ರೂ ಲೇಟ್ ಆಗಿ ಸ್ಮ್ಯಾಕ್ ಡೌನ್ ನ ಟ್ಯೂನ್ ಮಾಡೋದ್ರ ಅಂತ ನೋಡಿದೆ. ಬಟ್ ಡಬ್ಲ್ಯೂ ಅವರು ಮೊದಲೇ ಸ್ಮ್ಯಾಕ್ ಡೌನ್ ನ ಸ್ಟಾರ್ಟ್ ಮಾಡಿರ್ತಾರೆ. ನಮಗೆಲ್ಲ ಲೇಟ್ ಆಗಿ ಅದು ಆರಂಭ ಆಗುತ್ತೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಗೊತ್ತಾಗುತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಬಂದು ನಮ್ಮ ಜೇ ಊಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬಹುದು, ಡಾಕ್ಟರ್ಸ್ ಗಳಾಗಿರ್ಬಹುದು, ಎಲ್ಲರೂ ಕೂಡ ನಮ್ಮ ಜೇ ಊಸೋ ಅವ್ರನ್ನ ಆಂಬ್ಯುಲೆನ್ಸ್ ಒಳಗಡೆ ಹಾಕೊಂಡು ಹೋಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜೇಕಬ್ ಫಾರ್ಟ್ ಅವರು ಕೂಡ ಬಂದು ಜೇ ಊಸೋಗೆ ಏನಾಯ್ತು, ನಿಜವಾಗ್ಲೂ ನಾನಿದರ ಬುಡದ ತನಕ ಹೋಗ್ತೀನಿ ಅಂತ ಜೇಕಬ್ ಫಾರ್ಟ್ ಅವರು ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಜೇ ಊಸೋ ಅವರ ಜೊತೆ ಹೋಗ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೈಕ್ ನ ತಗೊಂಡು ಆಡಿಯನ್ಸ್ ಮುಖಾಂತರ ರಿಂಗ್ ಗೆ ಬರ್ತಾರೆ. ಅಂಡ್ ಅವ್ರು ಹೇಳ್ತಾರೆ 4 ಲೆಟರ್ 1 ವರ್ಡ್ ಡ್ರೂ. ಏನೇ ಆಗ್ಲಿ ಎಲ್ಲರೂ ಕೂಡ ಅಲ್ಲಾಗಿದ್ದಕ್ಕೆ ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ನಾನು ಆ ರೀತಿ ಕೆಲಸನ ಮಾಡೋನಲ್ಲ. ಇದು ನನ್ನ ಶೋ, ನಾನು ಏನ್ ಬೇಕಾದ್ರೂ ಮಾಡಬಹುದು, ಬಟ್ ಅದನ್ನ ನಾನು ಮಾಡೋನಲ್ಲ ಅಂತ ಹೇಳ್ಕೊಂಡು ರಿಂಗ್ ಗೆ ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ನಿಲ್ಸು ಡ್ರೂ, ಈಗ್ಲೇ ನೀನು ಇಲ್ಲಿಂದ ಹೊರಟೋಗು, ನನ್ನ ಆಫೀಸಲ್ಲಿ ನನ್ನನ್ನ ಮೀಟ್ ಮಾಡು. ಯಾಕಂದ್ರೆ ಇದು ನಾನು ನಿನ್ನ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ 20ಕ್ಕೂ ಜಾಸ್ತಿ ಜನ ನಿನ್ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಅವರನ್ನ ಹೋಗಿ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಸೇಡನ್ನ ತೀರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಕೇವಲ ಇಷ್ಟು ದೂರದಲ್ಲಿದ್ದೀನಿ. ಆದ್ರೂ ಕೂಡ ನಾನು ನಿನ್ನ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದೀನಿ ಇದನ್ನೆಲ್ಲದನ್ನು ಕೂಡ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಗೆ ಇನ್ನು ಉಳಿದಿರೋದು 24 ಗಂಟೆಗಳು ಮಾತ್ರ. ಸೊ ಸುಮ್ಮನೆ ಈಗ ಇಲ್ಲಿಂದ ಹೊರಟೋಗು, ನನ್ನ ಆಫೀಸ್ ಅಲ್ಲಿ ಬಂದು ನನ್ನನ್ನ ಮೀಟ್ ಮಾಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೌದಲ್ವಾ, ಎಲಿಮಿನೇಷನ್ ಚೇಂಬರ್ ಅಲ್ಲಿ 6 ಜನ ಸಾರಿ 5 ಜನ ನನ್ನನ್ನ ಫೇಸ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಎನಫ್ ಡ್ರೂ ಮ್ಯಾಕೆಂಟೈರ್ ಬಾ, ಈಗಲೇ ಇಲ್ಲಿಗೆ ಫೈಟ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಕೋಡಿ ರೋಡ್ಸ್ ಅವ್ರನ್ನ ನೋಡಿ ಡ್ರೂ ಮ್ಯಾಕೆಂಟೈರ್ ಅವರು ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ನೋಡಿ, ನಿನ್ನ ಇಡೀ ಚಾಂಪಿಯನ್ಶಿಪ್ ರೈನು ಬರೀ ಓಡೋಗ್ತಾನೆ ಕಳೆದಿದ್ಯಲ್ಲೋ ನೀನು, ಅದೇ ರೀತಿ ರನ್ನಿಂಗ್ ಬಿಚ್ ಆಗ್ಬಿಟ್ಟಿದ್ಯಾ. ಏನೇ ಆಗ್ಲಿ ನೀನು ನನಗೆ ರೀಮ್ಯಾಚ್ ನ ಕೊಡೋದಿಲ್ಲ ಅಲ್ವಾ. ಸೊ ನಾನು ಎಲಿಮಿನೇಷನ್ ಚೇಂಬರ್ಗೆ ಹೋಗ್ತೀನಿ ಅಂಡ್ ಅಲ್ಲಿ ಗೆದ್ದು ನಿನ್ನನ್ನ ರಸ್ಸಲ್ ಮೇನಿಯಾದಲ್ಲಿ ಫೇಸ್ ಮಾಡ್ತೀನಿ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬಂದು ನಿಜವಾಗ್ಲೂ ಜೇ ಊಸೋಗೆ ಏನಾಯ್ತೋ ಅದು ಒಳ್ಳೇದಲ್ಲ. ಅಂಡ್ ಇನ್ನ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಾನು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ಡ್ರೂ ಮ್ಯಾಕೆಂಟೈರ್ ನಿನ್ನನ್ನ ರಸ್ಸಲ್ ಮೇನಿಯಾದಲ್ಲಿ ಸೋಲಿಸಿ 100% ನಾನು 15 ಟೈಮ್ ಚಾಂಪಿಯನ್ ಆಗ್ತೀನಿ. ಇನ್ನ ಕೋಡಿ ರೋಡ್ಸ್ ನಿನ್ ಬಗ್ಗೆ ಮಾತಾಡೋದಾದ್ರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟ್ರಿಕ್ ವಿಲಿಯಂ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಬಂದು ಜೇ ಊಸೋಗೆ ನನ್ನ ಫ್ಲಾರ್ಸ್ ಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಯೋವಾನ್ ಇವಾನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇವಾನ್ಸ್ ಅವರು ಬಂದು ಏನೇ ಆಗ್ಲಿ ಇಲ್ಲೆಲ್ಲರೂ ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರೋರೇ ಬಂದಿದ್ದೀರಾ, ಬಟ್ ನಾನು ಅದನ್ನ ಗೆಲ್ಲೋದಕ್ಕೆ ಬಂದಿದ್ದೀನಿ. ನಾನು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸ್ಸಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಯಂಗೆಸ್ಟ್ ಡಬ್ಲ್ಯೂ ಚಾಂಪಿಯನ್ ಆಗಿ ರ್ಯಾಂಡಿ ಆರ್ಟನ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ರಿಂಗ್ ಗೆ ಬಂದು ಇಲ್ಲಿ ಎಲ್ಲರೂ ಕೂಡ ನಾನ್ ಚೇಂಬರ್ ನ ಗೆಲ್ತೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಚೇಂಬರ್ ನ ಗೆಲ್ಲೋದು ನಾನೇ. ಅಂಡ್ ನಾನು LA ನೈಟ್ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಸ್ಸಲ್ ಮೇನಿಯಾದಲ್ಲಿ ಮುಗಿಸ್ತೀನಿ ವಿತ್ ಎವ್ರಿಬಡಿ ಸೇಯಿಂಗ್ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಟ್ರಿಕ್ ವಿಲಿಯಂ ಅವರು ಊಪ್ ದ ಟ್ರಿಕ್ ಅಂತ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ LA ನೈಟ್ ಅವರು, ಈಗ ನೀನ್ ಏನ್ ಹೇಳ್ದೆ ಅಂತ ಕೇಳಿದಾಗ ನಮ್ಮ ಟ್ರಿಕ್ ಅವರು ಊಪ್ ದ ಟ್ರಿಕ್ ಅಂತ ಹೇಳ್ದೆ ಅಂತಾರೆ. ಅಂಡ್ ಆಗ ನಮ್ಮ LA ನೈಟ್ ಅವರು ಸರಿ ನಾನು ನಿನ್ನ ಊಪ್ ಮಾಡ್ತೀನಿ ಅಂತ ಟ್ರಿಕ್ ವಿಲಿಯಂ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟ್ರಿಕ್ ವಿಲಿಯಂ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ನಮ್ಮ LA ನೈಟ್ ಅವರು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್ ಹಾಗೆ ಜಿಯೋವಾನ್ ಇವಾನ್ಸ್ ಅವರು ಮಾತ್ರ ಇರ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಿಯೋವಾನ್ ಇವಾನ್ಸ್ ಅವರಿಗೆ ಔಟ್ ಆಫ್ ನೋವೇರ್ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ನೋಡ್ಕೊಂಡು ರಿಂಗ್ ಇಂದ ಕೆಳಗಡೆ ಇಳಿದು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಸೊ ಶೋನ ಓಪನಿಂಗು ಸಿಕ್ಕಾಪಟ್ಟೆ ಕೇಯಾಸ್ ಅಲ್ಲಿ ಪ್ರಾರಂಭ ಆಗಿತ್ತು. ಅಷ್ಟೇ ಅಲ್ಲ, ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು
ಮಾಡಿದ್ದು ಯಾರು ಅನ್ನೋದನ್ನು ಕೂಡ ಡಬ್ಲ್ಯೂ ಅವರು ಇನ್ನೂ ರಿವೀಲ್ ಮಾಡಿಲ್ಲ. ಅಂಡ್ ಜೇ ಉಸೋ ಅವ್ರನ್ನ ಡಬ್ಲ್ಯೂ ಅವರು ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇಂದ ಅಫಿಷಿಯಲ್ ಆಗಿ ಹೊರಗಡೆ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಕಬ್ ಫಾಟ್ ಅವರು ಬಂದು ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾ ಇರ್ತಾರೆ, ಈಗ ಜೇ ಉಸೋ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ನಾನು ಎಲಿಮಿನೇಷನ್ ಚೇಂಬರ್ ಗೆ ಹೋಗ್ಬೇಕು, ಪ್ಲೀಸ್ ನನಗೊಂದು ಅವಕಾಶನ ಕೊಡು ಅಂತ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು, ನೀನೇ ಯಾಕೆ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡಿರಬಹುದು, ನೀನು ಎಲಿಮಿನೇಷನ್ ಚೇಂಬರ್ ಒಳಗಡೆ ಹೋಗೋದಕ್ಕೆ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೇಕಬ್ ಫಾಟ್ ಅವರು, ಇಲ್ಲ ನಾನು ಅಟ್ಯಾಕ್ ಮಾಡಿಲ್ಲ, ಬಟ್ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಸೇಡ್ ನ ತೀರಿಸಿಕೊಳ್ಳಲೇಬೇಕು, ಅವನು ನನ್ನನ್ನ ಕಾಸ್ಟ್ ಮಾಡಿಸಿದ್ದಾನೆ, ಏನೇ ಆಗ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಅವನೇ, ಅಂಡ್ ಇವತ್ತು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಅವನೇ, ಸೊ ಅವನ ಮೇಲೆ ನಾನು ಸೇಡ್ ಅನ್ನ ತೀರಿಸ್ಕೋಬೇಕು, ಪ್ಲೀಸ್ ನನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಹಾಕು ಅಂತ ನಮ್ಮ ಜೇಕಬ್ ಫಾಟ್ ಅವರು ಕೇಳ್ಕೊತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು, ಓಕೆ ನಾನು ಮೇಲಧಿಕಾರಿಗಳ ಜೊತೆ ಮಾತಾಡಿ ತಿಳಿಸ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸ್ಮ್ಯಾಕ್ ಡೌನ್ ಇಂದ ಹೊರಗಡೆ ಕಳಿಸ್ತಾ ಇರ್ತಾರೆ. ಅಂಡ್ ಹೇಳ್ತಾರೆ, ಇವತ್ತು ನೀನು ಶೋ ಇಂದ ಹೊರಗಡೆ ಹೋಗು, ನಾಳೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಗೆದ್ದವರು ನಿನ್ನನ್ನ ರಸಲ್ ಮೀನಿಯಾದಲ್ಲಿ ಚಾಲೆಂಜ್ ಮಾಡ್ತಾರೆ ಅಂತ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ, ನಾನು ಇಲ್ಲಿ ಚಾಂಪಿಯನ್ ಅಂಡ್ ನೀನು ಕೂಡ ಯು ಕೆ ಅವನೇ, ನಾನು ಕೂಡ ಯು ಕೆ ಅವನೇ, ನಾವಿಬ್ರು ಕೂಡ ಸೇಮ್ ಪೇಜ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡ್ರೂ ಮ್ಯಾಕೆಂಟೈರ್ ಅವರು ಸ್ಮ್ಯಾಕ್ ಡೌನ್ ಇಂದ ಹೊರಗಡೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಆಸ್ಟನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ಜೊತೆ ಬರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ನಿಕ್ ಆಲ್ಡಿಸ್ ಅವರು, ಓ ಓ ಓ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ, ಲಿಟ್ರಲಿ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಆಗಿದೆ, ಅಂಡ್ ನೀವು 3 ಜನ ಇಲ್ಲಿರೋದನ್ನ ನೋಡಿದ್ರೆ ನನಗೆ ಯಾಕೋ ನೀವೇ ಅಟ್ಯಾಕ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು, ಇಲ್ಲ ಜೇ ಉಸೋ ಅವರ ಮೇಲೆ ನಾವು ಅಟ್ಯಾಕ್ ಮಾಡಿಲ್ಲ, ಬಟ್ ಅವರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು, ಏನೇ ಆಗ್ಲಿ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಒಂದು ಸ್ಪಾಟ್ ಖಾಲಿ ಇದೆ ಅಲ್ವಾ, ಆ ಒಂದು ಸ್ಪಾಟ್ ನ ನೀನ್ ಯಾಕೆ ಲೋಗನ್ ಪೋಲ್ ಅವರಿಗೆ ಕೊಡಬಾರ್ದು, ಲೋಗನ್ ಪೋಲ್ ಫ್ಯೂಚರ್, ಲೋಗನ್ ಪೋಲ್ ಮ್ಯಾವ್ರಿಕ್, ಸೊ ಅವನಿಗೇನಾದ್ರೂ ಸ್ಪಾಟ್ ನ ಕೊಟ್ರೆ ಅವನು 100% ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗ್ತಾನೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು, ನೀವೇ ಯಾಕೆ ಲೋಗನ್ ಪೋಲ್ ಅವ್ರನ್ನ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿ ಮಾಡಿಸೋದಕ್ಕೆ ಈ ರೀತಿ ಅಟ್ಯಾಕ್ ಮಾಡಿರಬಾರ್ದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು, ಇಲ್ಲ ನಾವು ಅಟ್ಯಾಕ್ ಮಾಡಿಲ್ಲ ಅಂತ ಹೇಳಿದಾಗ ನಮ್ಮ ನಿಕ್ ಆಲ್ಡಿಸ್ ಅವರು, ಓಕೆ ನಾನು ಫೋನ್ ಕಾಲ್ ಅಲ್ಲಿ ಮಾತಾಡಿ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ಫೈನಲಿ ನಿಕ್ ಆಲ್ಡಿಸ್ ಅವರ ಆಫೀಸ್ ಒಳಗಡೆ ನಮ್ಮ ವಿಷನ್ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಓಕೆ ನಾನಿವಾಗ ಡಿಸಿಷನ್ ನ ಮಾಡಿದ್ದೀನಿ, ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಲೋಗನ್ ಪೋಲ್ ಹಾಗೆ ಜೇಕಬ್ ಫಾಟ್ ಅವರ ನಡುವೆ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಜೇ ಉಸೋ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅಂತ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಜೇಕಬ್ ಫಾಟ್ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ. ಅಂಡ್ ನಮ್ಮ ಪಾಲಿಮಿನ್ ಅವರು ಇದಕ್ಕೆ ಏನು ಲೋಗನ್ ಪೋಲ್ ಅವರು ಜೇಕಬ್ ಫಾಟ್ ಅವ್ರನ್ನ ಫೇಸ್ ಮಾಡ್ಬೇಕಾ ಹಾಗೆ ಹೀಗೆ ಅಂತ ವಾದ ಮಾಡ್ತಾ ಇರ್ತಾರೆ. ಬಟ್ ಅವರನ್ನ ನಮ್ಮ ಲೋಗನ್ ಪೋಲ್ ಅವರೇ ನಿಲ್ಲಿಸಿ, ನಾನಿವತ್ತು ಜೇಕಬ್ ಫಾಟ್ ಅವ್ರನ್ನ ಸೋಲ್ಸೆ ಎಲಿಮಿನೇಷನ್ ಚೇಂಬರ್ ಗೆ ಎಂಟ್ರಿನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಸಂಪೂರ್ಣ ಸರ್ಕಲ್ ಈ ರೀತಿ ಬಂದಿದೆ ಅಂತಾನೆ ಹೇಳ್ಬೇಕು. ಸೊ ಫ್ಯಾನ್ಸ್ ಗಳು ಔಟ್ರೇಜ್ ನ ಕೊಡ್ತಾ ಇದ್ರು, ಜೇ ಉಸೋ ಅವರು ಮತ್ತೆ ಬಂದಿದ್ರಲ್ಲ ಗುರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಹಾಗೆ ಹೀಗೆ ಅಂತ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಹೇಟ್ ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ರೀರೈಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದೆಲ್ಲದಕ್ಕೂ ಕೂಡ ಡಬ್ಲ್ಯೂ ಅವರು ಈಗ ಮತ್ತೊಮ್ಮೆ ಸ್ಟೋರಿನ ಚೇಂಜ್ ಮಾಡಿದ್ದಾರೆ. ಸಡನ್ ಆಗಿ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡಿಸಿ ಅವರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆಯಿಂದಾನೆ ರಿಮೂವ್ ಮಾಡಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜೇಕಬ್ ಫಾಟ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಸೋಲೋ ಸಿಕೋವಾ ಹಾಗೆ ಹಾಂಕಲ್ ಹೌಡಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಹಾಂಕಲ್ ಹೌಡಿ ಅವರು ಸಿಸ್ಟರ್ ಅಬಿಗೇಲ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಅವರು ಗೆದ್ದು ಲ್ಯಾಂಪ್ ನ ತಗೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಇಡೀ ನಮ್ಮ MFT ಅವರು ಬಂದು ಹಾಂಕಲ್ ಹೌಡಿ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಲ್ಯಾಂಪ್ ನ ಮತ್ತೊಮ್ಮೆ MFT ಅವರೇ ತಗೊಂಡು ಹೋಗಿದ್ದಾರೆ. ಇದಾದ್ಮೇಲೆ ನಮಗೆ ಕೈರಿ ಸೈನ್ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಕ್ಚುಯಲ್ ಆಗಿ ಆಸ್ಕಾ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ, ಬಟ್ ಆಸ್ಕಾ ಅವರು ಕೈರಿ ಸೈನ್ ಅವ್ರನ್ನ ಕಳಿಸ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಇವರು ಎಲ್ಲ ಇರ್ತಾರೆ. ನಮ್ಮ ಕೈರಿಯಾ ಸೀನ್ ಅವರು ಚೆಲ್ಸಿಯಾ ಗ್ರೀನ್ ಅವರ ಮೇಲೆ ಮಿಸ್ ಆಗಿ ಜಂಪ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಲ್ಲಿ ಅಡ್ವಾಂಟೇಜ್ ನ ತಗೊಂಡು ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಕೈರಿ ಸೀನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಮಿಸ್ ಹಾಗೆ ಒಬಾಫೆಮಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಮಿಸ್ ಅವರು ಒಬಾಫೆಮಿ ಅವರಿಗೆ ಹೇಳ್ತಾ ಇರ್ತಾರೆ, ಲಿಟರಲಿ ಒಬಾಫೆಮಿ ನೀನು ಕಂಪನಿಯ ಫ್ಯೂಚರ್ ಅಂಡ್ 20 ವರ್ಷಗಳ ಹಿಂದೆ ನಾನು ಕೂಡ ನಿನ್ ರೀತಿನೇ ಡಬ್ಲ್ಯೂ ಕಂಪನಿಗೆ ಬಂದಿದ್ದೆ. ಅಂಡ್ ಆಗ ಅಂಡರ್ಟೇಕರ್ ಅವರು ಲಾಕರ್ ರೂಮ್ ಲೀಡರ್ ಆಗಿದ್ರು, ಬಟ್ ಆಗ ನಾನು ಒಂದು ತಪ್ಪನ್ನ ಮಾಡಿದೆ. ಅಂಡ್ ಈಗ ಆ ಒಂದು ತಪ್ಪನ್ನ ನೀನು ಕೂಡ ಮಾಡ್ತಾ ಇದೀಯಾ, ಬಟ್ ನಿನಗೆ ಆ ಒಂದು ತಪ್ಪನ್ನ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಸೊ ನಾನು ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್ ನ ನಿನಗೆ ಕಲಿಸೋದ್ರಲ್ಲಿ ಈಗ ಶುರು ಮಾಡಬೇಕು
ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ ರೀತಿ ಇರುತ್ತೆ, ನಾನೇನಾದ್ರೂ ನಿನ್ನ ಅಂಡರ್ಟೇಕರ್ ಆದ್ರಿ ಅಂತ ನಮ್ಮ ಮಿಸ್ ಅವರು ಅಬಾಫೆಮಿ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಅಬಾಫೆಮಿ ಅವರು, ನೀನು ನನಗೆ ಅಂಡರ್ಟೇಕರ್ ಅವರ ರೀತಿ ಕಾಣಿಸ್ತಾ ಇಲ್ಲ, ಬದಲಿಗೆ ಡೆಡ್ ಮ್ಯಾನ್ ರೀತಿ ಕಾಣಿಸ್ತಾ ಇದೆಯಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಂಡ್ ಮ್ಯಾಚ್ ಪ್ರಾರಂಭ ಆಗುತ್ತೆ. ನಮ್ಮ ಅಬಾಫೆಮಿ ಅವರು ಮಿಸ್ ಅವ್ರನ್ನ ಚಿಂದಿ ಉಡಾಯಿಸ್ತಾರೆ. ಅಂಡ್ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಮಿಸ್ ಅವರು ಸ್ಕಲ್ ಕ್ರಶಿಂಗ್ ಫಿನಾಲೆನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅವ್ರ ಕೈಲಿ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಅಬಾಫೆಮಿ ಅವರು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಮೆಲೋ ಎಸ್ ಅವರು ಹೋಗಿ ಡ್ರ್ಯಾಗನ್ ಅವ್ರನ್ನ ಕೇಳ್ತಾ ಇರ್ತಾರೆ, ಡ್ರ್ಯಾಗನ್ ಇನ್ನೂ ಕೂಡ ನೀನು ರೆಡಿ ಆಗಿಲ್ವಾ, ಇವತ್ತು ನಾನು ಹಾಗೆ ನೀನು ಮತ್ತೊಮ್ಮೆ ಮ್ಯಾಚ್ ಆಡಬೇಕು, ನಾನು ನಿನ್ನ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಕೇಳ್ಕೊತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರ್ಯಾಗನ್ ಅವರು, ಇಲ್ಲ ಕಳೆದ ವಾರ ನಾನು ಸೋತೋದೆ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ಗೆ ನಾನು ಅರ್ಹನಲ್ಲ ಅಂತ ಹೇಳ್ತಾರೆ. ಲಿಟರಲಿ ಚಾಂಪಿಯನ್ ಕಾರ್ಮೆಲೋ ಎಸ್ ಅವರೇ ಹೋಗಿ ಡ್ರ್ಯಾಗನ್ ಬಾ ಮತ್ತೊಮ್ಮೆ ಮ್ಯಾಚ್ ಆಡೋಣ ಅಂತ ಕರೀತಾ ಇದ್ದಾರೆ. ಎಷ್ಟು ಅಂತ ನಿಮ್ಮಿಬ್ರು ಮ್ಯಾಚ್ ನ ನೋಡೋಣ ಗುರು. ಅಂಡ್ ಅದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಮ್ಯಾಟ್ ಕಾರ್ಡೋನಾ ಹಾಗೆ ಕಾರ್ಮೆಲೋ ಎಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲೋ ಎಸ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಮ್ಯಾಟ್ ಕಾರ್ಡೋನಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಓಪನ್ ಚಾಲೆಂಜ್ ಅಂತೂ ಈಗ ಸದ್ಯಕ್ಕೆ ಬೋರಿಂಗ್ ಆಗ್ತಾನೆ ಹೋಗ್ತಾ ಇದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಾವು ಮಿಸ್ಟ್ರಿ ಬಾಕ್ಸ್ ಕೂಡ ನೋಡ್ತೀವಿ. ಲಿಟರಲಿ ಎಲ್ಲಾ ಟ್ಯಾಗ್ ಟೀಮ್ ಗಳು ಕೂಡ ಸೇರ್ಕೊಂಡು ಈ ಒಂದು ಬಾಕ್ಸ್ ಒಳಗಡೆ ಏನಿದೆ ನೋಡೋಣ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಟದವರು ಬಂದು ಅದರೊಳಗಡೆ ಏನಿದೆ ಅನ್ನೋದು ನಾಳೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಏನೇ ಆಗಲಿ ನಾಳೆ ಎಲಿಮಿನೇಷನ್ ಚೇಂಬರ್ ನ ನೋಡಬೇಕು ಅಂದ್ರೆ ನೀವು ESPN ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಅಂತ ESPN ಆಪ್ ಹಾಗೆ ವೆಬ್ಸೈಟ್ ನ ಪ್ರಚಾರ ಕೂಡ ಮಾಡ್ತಾ ಇರ್ತಾರೆ. ಲಿಟರಲಿ ಬ್ಯಾಕ್ ಸ್ಟೇಜ್ ಗೆ ಅಂತಾನೆ ಈ ಟ್ಯಾಗ್ ಟೀಮ್ ಡಿವಿಷನ್ ಇದ್ದಂಗಿದೆ. ನನಗಂತೂ ಬರೀ ಬ್ಯಾಕ್ ಸ್ಟೇಜ್ ಅಲ್ಲೇನೆ ಕಾಣಿಸ್ಕೊತಾ ಇರ್ತಾರೆ. ಅದರಲ್ಲೂ ಕೂಡ ನಮ್ಮ ಜಾನಿ ಗ್ಯಾರ್ಗನ್ ಅವರ ಗತಿನ ಯಾವ ರೀತಿ ತಗೊಂಡ್ ಬಂದ್ರು ನಮ್ಮ ಟ್ರಿಪಲ್ ಎಚ್ ನಿಜವಾಗ್ಲೂ ಕೂಡ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಇದಾದ್ಮೇಲೆ ನಮಗೆ ಕ್ಯಾಂಡಿಸ್ ಲಿರೆ ಹಾಗೆ ಜಾರ್ಡಿನ್ ಗ್ರೇಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮ್ಯಾಚ್ ಏನೋ ಇತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾರ್ಡಿನ್ ಗ್ರೇಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜೇಕೋ ಫಾಟೋ ಅವರಿಗೆ ಗುಡ್ ಲಕ್ ನ ತಿಳಿಸ್ತಾರೆ, ನೀನು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗು ಅಂತ. ಅಂಡ್ ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಜೇಕೋ ಫಾಟೋ ಅವರಿಗೆ ಹೇಳ್ತಾ ಇರ್ತಾರೆ, ನನಗೆ ಅನಿಸ್ತಾ ಇದೆ ನೀನೇ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ಯಾ ಅಂತ, ಯಾಕಂದ್ರೆ ನಿನಗೆ ಎಲಿಮಿನೇಷನ್ ಚೇಂಬರ್ ಗೆ ಹೋಗೋದಕ್ಕೆ ಆಸೆ ಇತ್ತು, ಸೊ ಅದಕ್ಕೋಸ್ಕರ ನೀನೇ ಅಟ್ಯಾಕ್ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕೋ ಫಾಟೋ ಅವರು ಕಳೆದ ವಾರ ಕ್ವಾಲಿಫಿಕೇಶನ್ ಮ್ಯಾಚ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಯಾರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂಡ್ ಯಾರಿಗೆ ಹೆಲ್ಪ್ ಮಾಡಿದ್ದು ಅಂತ ನಿನಗೆ ಗೊತ್ತಿರಬಹುದು. ಸೊ ನನಗನ್ಸುತ್ತೆ ನೀನೇ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಏನೇ ಆಗಲಿ ಗೊತ್ತಾಗುತ್ತೆ ಮುಂದೊಂದು ದಿನ ಅಂತ ಜೇಕೋ ಫಾಟೋ ಅವರಿಗೆ ಗುಡ್ ಲಕ್ ನ ತಿಳಿಸ್ತಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ WWE ಅವರು ಲಿಟರಲಿ ಚೂರಾಗಿ ಅವರ ಕ್ಯಾರೆಕ್ಟರ್ ಅಲ್ಲಿ ಚೇಂಜ್ ನ ತಗೊಂಡು ಬರ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕಳೆದ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಕೋಡಿ ರೋಡ್ಸ್ ಅವರ ಜೊತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕಿತ್ತಾಡ್ತಾ ಇದ್ರು. ಅಂಡ್ ಈ ವಾರ ಜೇಕೋ ಫಾಟೋ ಅವರ ಜೊತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕಿತ್ತಾಡ್ತಾ ಇದ್ರು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತ ಹೇಳ್ಬೇಕು. ಅಂಡ್ ಶಾಕಿಂಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಹೊಸ ಚಾಂಪಿಯನ್ ಆಗಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಲ್ಯಾಶ್ ಲೆಜೆಂಡ್ ಅವರು ರಿಯಾ ರಿಪ್ಲಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಸಖತ್ತಾಗಿತ್ತು ಅಂತಾನೆ ಹೇಳ್ಬೇಕು ಎಂಡಿಂಗ್ ಮೊಮೆಂಟ್. ಅಂಡ್ ಈಗ ನಮ್ಮ ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರು ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಮೈನ್ ಇವೆಂಟ್ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಜೆಕ್ ಫಾಟು ಹಾಗೆ ಲೋಗನ್ ಪಾಲ್ ಅವರ ನಡುವೆ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಆಸ್ಟನ್ ಥಿಯರಿ ಅವರು ಇಂಟರ್ಫೇರ್ ಮಾಡೋದಕ್ಕೆ ಬಂದಾಗ ಜೆಕ್ ಫಾಟು ಅವರು ಆಸ್ಟನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಕೂಡ ಇಂಟರ್ಫೇರ್ ಮಾಡೋದಕ್ಕೆ ಬರ್ತಾರೆ. ಅಂಡ್ ರೆಫ್ರಿ ಪಾಲಿಮಿನ್ ಅವ್ರನ್ನ ತಡೆಯೋದಕ್ಕೆ ಹೋದಾಗ ಹಿಂದೆಯಿಂದ ನಮ್ಮ ಲೋಗನ್ ಪಾಲ್ ಅವರು ಜೇಕೋ ಫಾಟೋ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ, ಒಂದು ಲಕ್ಕಿ ಪಾಯಿಂಟ್ ನ ಕನೆಕ್ಟ್ ಮಾಡಿ, ಒಂದು ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಜೇಕೋ ಫಾಟೋ ಅವರು ಅಲ್ಲಿ ಕಿಕ್ಔಟ್ ಮಾಡಿಬಿಡ್ತಾರೆ. ಲಿಟರಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಸಡನ್ ಆಗಿ ಕ್ಯಾಮ್ರಾ ಆಂಗಲ್ ಆಸ್ಟಿನ್ ಥಿಯರಿ ಅವ್ರನ್ನ ಫೋಕಸ್ ಮಾಡುತ್ತೆ. ಅಂಡ್ ಸಡನ್ ಆಗಿ ಒಬ್ಬ ಮಾಸ್ಕ್ ನ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಆಸ್ಟಿನ್ ಥಿಯರಿ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅವನು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ರೀತಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಅದನ್ನ ನೋಡಿ ನಮ್ಮ ಲೋಗನ್ ಪಾಲ್ ಅವರು ಬಂದು ಆ ಮಾಸ್ಕ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಫೈನಲಿ ಅಟ್ಯಾಕ್ ನು ಕೂಡ ಮಾಡ್ತಾರೆ, ಒಂದು ಲಕ್ಕಿ ಪಂಚ್ ನು ಕೂಡ ಕನೆಕ್ಟ್ ಮಾಡ್ತಾರೆ, ಮಾಸ್ಕ್ ನು ಕೂಡ ತೆಗಿತಾರೆ. ನಾನ್ ಕಾಯ್ತಾ ಇದ್ದೆ ಯಾರು ಗುರು ಇದು ಅಂತ. ಬಟ್ ಅದ್ಯಾವುದೋ ರ್ಯಾಂಡಮ್ ವ್ಯಕ್ತಿ ಗುರು, ಲಿಟ್ರಲಿ ಅದ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ.
ಮಾರ್ಕ್ಸ್ ನ ಕಳಿಸ್ತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಮ್ಮ ಪಾಲಿಮೆನ್ ಹಾಗೆ ಲೋಗನ್ ಪಾಲ್ ಅವರು ಯಾರ್ ಗುರು ನೀನು ಅಂತ ಆ ಮಾಸ್ಕ್ ಮ್ಯಾನ್ ನೇ ಕೇಳ್ತಾ ಇರ್ತಾರೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ಆ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಲೋಗನ್ ಪಾಲ್ ಅವರು ರಿಂಗ್ ಮೇಲ್ಗಡೆ ಬಂದಾಗ ನಮ್ಮ ಜೇಕೋಬ್ ಫಾಟೋ ಅವರು ಲೋಗನ್ ಪಾಲ್ ಅವರಿಗೆ ಒಂದು ಸುಮೋನ್ ಡ್ರಾಪ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಎತ್ತುತ್ತಾ ಇರ್ತಾರೆ ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೇಕೋಬ್ ಫಾಟೋ ಅವರಿಗೆ ಚಾಂಪಿಯನ್ಶಿಪ್ ಬಂದ ಅಟ್ಯಾಕ್ ಮಾಡ್ತಾರೆ. ಅಂಡ್ ಹಂಗೆ ನಮ್ಮ ಲೋಗನ್ ಪಾಲ್ ಅವರು ಜೇಕೋಬ್ ಫಾಟೋ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಅಲ್ಲೇ ಕೂತ್ಕೊಬಿಡ್ತಾರೆ. ಲಿಟರಲಿ ಡ್ರೂ ಮ್ಯಾಕೆಂಟೈರ್ ಅವರ ಕ್ಯಾರೆಕ್ಟರ್ ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವ್ರನ್ನ ಡಾಮಿನೆಂಟ್ ಚಾಂಪಿಯನ್ ಆಗಿ ಬುಕ್ ಮಾಡೋದ್ರ ಬದಲು ಎಲ್ಲ ಸ್ಟ್ರಾಂಗ್ ಚಾಲೆಂಜರ್ಸ್ ಗಳ ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವರು ನನ್ನ ಮೇಲೆ ಬರಬಾರ್ದು ಅಂತ ಆ ರೀತಿ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಅಂಡ್ ಮಾಸ್ಕ್ ಮ್ಯಾನ್ ನ ರಿವೀಲ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಆಗಿದೆ. ಬಟ್ ಐ ಥಿಂಕ್ ಪಿಔಟ್ ಮಾಡಿದೆ ಅಂತ ಅನ್ಕೋತೀನಿ. ಅಂದ್ರೆ ಇಷ್ಟೇ ತೋರಿಸ್ತಾರ ಅಥವಾ ಇನ್ನೇನಾದ್ರೂ ತೋರಿಸ್ತಾರ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಸ್ಕ್ ಮ್ಯಾನ್ ಸ್ಟೋರಿ ಇವತ್ತೇನಾದ್ರೂ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಈ ರೀತಿ ಎಂಡ್ ಮಾಡಿದಾರ, ಲಿಟರಲಿ ಏನು ಕೂಡ ಐಡಿಯಾಸ್ ಇಲ್ಲ. ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅದು ಮಾಸ್ಕ್ ಮ್ಯಾನ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಯಾರೋ ಒಬ್ಬ ರ್ಯಾಂಡಮ್ ಫ್ಯಾನ್ ಬಂದು ಅಟ್ಯಾಕ್ ಮಾಡಿರೋ ಮೂವ್ಮೆಂಟ್ ರೀತಿ ಇತ್ತು ಗುರು. ನನಗಂತೂ ತಲೆ ಕೆಟ್ಟಾಯ್ತು. ಏನೇ ಆಗ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೆಡ್ ಅವರಿಗೆ ಇಂಜುರಿ ಆಯ್ತಲ್ಲ, ಅದರಿಂದ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜಸ್ ಗಳನ್ನ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಮಾಸ್ಕ್ ಮ್ಯಾನ್ ನ ಸ್ಟೋರಿ ಲೈನ್ ನಿಜವಾಗ್ಲೂ ಇಲ್ಲಿಗೆ ಎಂಡ್ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಲಿಟರಲಿ ನಾನು ಬೆಳಿಗ್ಗೆನೆ ಎಲಿಮಿನೇಷನ್ ಚೇಂಬರ್ ನ ಪ್ರಿಡಿಕ್ಷನ್ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಕೂತ್ಕೊಂಡು ಅರ್ಧ ರೆಕಾರ್ಡ್ ಮಾಡಿದ್ದೆ. ಸಡನ್ ಆಗಿ ಸ್ಮ್ಯಾಕ್ ಡೌನ್ ಪ್ರಾರಂಭದಲ್ಲೇ ಗೊತ್ತಾಯ್ತು ಜೇವೂಸ್ ಅವರು ಚೇಂಬರ್ ಮ್ಯಾಚ್ ಅಲ್ಲಿ ಇಲ್ಲ ಅಂತ. ಅದಕ್ಕೋಸ್ಕರ ಈಗ ಮತ್ತೊಮ್ಮೆ ರೆಕಾರ್ಡ್ ಮಾಡೋದಕ್ಕೆ ಕೂರ್ಬೇಕು. ಇವತ್ತು ಸಂಜೆ ನಿಮಗೆ ಎಲಿಮಿನೇಷನ್ ಚೇಂಬರ್ ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಲಿಟರಲಿ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಕೇಯಾಸ್ ಇಂದ ತುಂಬಿದ್ದು ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಡೌಟ್ಸ್ ಗಳು ಕೂಡ ಫಾರ್ಮ್ ಆಗಿದೆ ಅಂಡ್ ಸ್ವಲ್ಪ ಜಾಗದಲ್ಲಿ ಮಿಸ್ಟೇಕ್ ಕೂಡ ಆಗಿದೆ ಅಂತಾನೆ ಹೇಳ್ಬೇಕು. ಓವರ್ ಆಲ್ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.